ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ತುಂಬ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ, ಒಂಥರ ಅನ್ಫಿಲ್ಟರ್ಡ್ ವ್ಲಾಗ್. ಎದ್ದಾಗಿಂದ ಬ್ರೇಕ್ಫಾಸ್ಟ್ವರೆಗೂ ಏನೆಲ್ಲ ಮಾಡಿದೆ ಅಂತ. ಸೊ ನಾನಿವತ್ತು 5:30ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಬೆಳಗ್ಗೆ ಎದ್ದಿದ ತಕ್ಷಣವೇ ವ್ಲಾಗ್ನ ಶುರು ಮಾಡಿದ್ದೀನಿ. ಬನ್ನಿ ದಿನ ಹೇಗೋಗುತ್ತೆ ಅಂತ ನೋಡೋಣ. ಎಲ್ಲ ಕೆಲಸನೂ ಕಂಪ್ಲೀಟ್ ಒಂಥರ ನಿಶಬ್ದದಲ್ಲೇ ಮಾಡ್ಕೊಳ್ಬೇಕು. ಯಾಕಂತಂದರೆ ಅದಿತಿ ಆರಾಮಾಗಿ ಮಲ್ಕೊಳ್ತಾರೆ, ಬಟ್ ಅವಿಷ್ಕ ಯಾವ ರೀತಿ ಅಂತಂದರೆ ಒಂದು ಸ್ವಲ್ಪ ಸೌಂಡ್ ಆದರೂ ಅವ್ರು ಎದ್ಬಿಡ್ತಾರೆ. ಅವ್ರು ಎದ್ದಿದ ತಕ್ಷಣ ನಿದ್ದೆ ಚೆನ್ನಾಗಾಗಿದ್ರೇ ಅವ್ರು ಆರಾಮಾಗಿರೋದು. ಇಲ್ಲ ಅಂತಂದರೆ ಫುಲ್ಲು ಕ್ರ್ಯಾಂಕಿ. ನಾನು ಎತ್ಕೊಂಡೇ ಕೆಲಸ ಮಾಡಬೇಕು. ಇವಾಗ ಒಂಥರ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದರೆ ಎತ್ಕೊಂಡೇ ಪಾತ್ರೆ ತೊಳಿತೀನಿ, ಎತ್ಕೊಂಡೇ ಅಡುಗೆ ಮಾಡ್ತಿದ್ದೀನಿ. ಅದೊಂಥರ ಅಭ್ಯಾಸ ಆಗಿಬಿಟ್ಟು ಅವ್ರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದ್ಕೊಂಡಿದ್ದೀನಿ. ಬೇಗ ಎಲ್ಲ ಕೆಲಸ ಮಾಡಿಬಿಟ್ಟು ಅಂದರೆ ಹಾಗೆ ಅಲ್ವಾ ಮಕ್ಕಳು, ಒಂದು ಸ್ವಲ್ಪ ಅಭ್ಯಾಸ ಆದರೆ ಅದನ್ನೇ ಇಟ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೋಸ್ಕರನೇ ಇನ್ಮೇಲಿಂದ ಬೇಗ ಎದ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ರೆ, ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಅವ್ರ ಜೊತೆ ಆಟ ಆಡ್ಬೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಪ್ಲ್ಯಾನು. ಸೊ ನೈಟ್ ಟೈಮ್ ಅಡುಗೆ ಮನೆ ಮಾತ್ರ ನಾನು ಕ್ಲೀನ್ ಮಾಡ್ಕೊಳ್ತಿರೋದು. ಕಂಪ್ಲೀಟ್ ಪಾತ್ರೆ ತೊಳ್ಕೊಂಡ್ಬಿಡ್ತೀನಿ ಆ್ಯಂಡ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ಟಾಯ್ಸ್ ಎಲ್ಲ ಏನು ಹರಡಿರುತ್ತೆ ಅದೆಲ್ಲ ಹಾಗೇ ಇರುತ್ತೆ. ಆ್ಯಂಡ್ ಅದಿತಿಗೆ ಕ್ಲೀನಪ್ ಮಾಡ್ಕೊಡೋದಕ್ಕೆ ಹೇಳ್ಕೊಟ್ಟಿದ್ದೀನಿ. ಬಟ್ ಇವಾಗ ಯಾವ ರೀತಿ ಅದಿತಿ ಹೇಳ್ತಾರೆ ಅಂತಂದರೆ, ಅವಿಷ್ಕ ತಾನೇ ನಿನ್ನ ಚಿಕ್ಕ ಮಗಳು ತಾನೇ ಎಲ್ಲ ಹರಡಿರೋದು, ಎಲ್ಲ ಅಂಡಿರೋದು, ನಾನು ಯಾಕೆ ಕ್ಲೀನ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಸೊ ಕಾಂಟ್ ಹೆಲ್ಪ್, ಎಲ್ಲನೂ ಪಾಪ ನೀನೇ ಮಾಡಬೇಕು ಅಂತಂದ್ರೆ ಅವ್ರಿಗೂ ಬೇಜಾರಾಗುತ್ತೆ. ಆದಷ್ಟು ಕ್ಲೀನಪ್ ಮಾಡಿಸ್ತೀನಿ. ಬಟ್ ಈ ರೀತಿ ಎಲ್ಲ ಇರುತ್ತೆ. ಅದನ್ನೆಲ್ಲ ಎತ್ತಿಟ್ಬಿಟ್ಟು ಕಂಪ್ಲೀಟ್ ಕಸ ಮತ್ತು ಮನೆ ಒರೆಸ್ಕೊಂಡ್ಬಿಟ್ರೆ ನನಗೆ ಪೂಜೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ತುಂಬ ಪ್ರಶ್ನೆ ಬಂದಿದೆ ದಟ್ ನಿಮ್ಮ ಮನೇಲಿರುವ ಒಂದು ವೆಂಕಟರಮಣ ಸ್ವಾಮಿ ದೇವ್ರದ್ದು ಒಂದು ಫೋಟೋದು ಡೀಟೇಲ್ಸ್ ಹೇಳಿ, ಆಮೇಲೆ ಮನೆ ರೆಂಟ್ ಎಷ್ಟು, ಆಮೇಲೆ ಈ ರೀತಿ ಒಂದು ಕೇಳಿದ್ದೀರಾ ಕ್ವೆಶ್ಚನ್ಸ್ನ. ನಾನು ಅದಕ್ಕೆ ಸಪ್ರೇಟ್ ವ್ಲಾಗ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂತಂದರೆ ಮನೆಗೆ ಏನೇನೆಲ್ಲ ಪರ್ಚೇಸ್ ಮಾಡಿದ್ವಿ, ಹೇಗೆ ಪ್ಲ್ಯಾನ್ ಮಾಡಿದ್ವಿ, ಆ್ಯಂಡ್ ಇನ್ನೂ ಕೆಲವರು ಮೆಸೇಜ್ ಮಾಡಿದ್ದೀರಾ ದಟ್ ಕಮಿಟ್ಮೆಂಟ್ ಇದೆ ಅಂತ ಹೇಳಿದ್ದೀರಾ, ಎಲ್ಲನೂ ಹೊಸದಾಗಿ ಪರ್ಚೇಸ್ ಮಾಡಿದ್ದೀರಾ, ಏನಕ್ಕೆ, ಆಮೇಲೆ ಕಮಿಟ್ಮೆಂಟ್ ಉಲ್ಟಾ ಆಗಲ್ವಾ ಅಂತಂದರೆ ಆಬ್ವಿಯಸ್ಲಿ ಬರ್ಡನ್ ಆಗಲ್ವಾ ಅಂತ ಎಲ್ಲ ಕೇಳಿದ್ದೀರಾ. ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ, ಹೇಗೆ ಪ್ಲ್ಯಾನ್ ಮಾಡಿದ್ವಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ಇನ್ನೂ ಕೆಲವರು ಕೇಳಿದ್ದೀರಾ ಯಾಕೆ ಹಳೆ ಮನೆಯಿಂದ ನೀವೇನೂ ತೊಗೊಂಡು ಬಂದಿಲ್ಲ, ವೈ ಯು ಶಿಫ್ಟೆಡ್ ಅಂತಲೂ ಕೇಳಿದ್ದೀರಾ. ನಾನು ಎಲ್ಲ ಶೇರ್ ಮಾಡ್ತೀನಿ. ಫಸ್ಟು ಕಾಫಿ ಕುಡಿದ್ಬಿಡ್ಬೇಕು. ಸೊ ಕಾಫಿಗೆ ಅಡಿಕ್ಷನ್ ಆಗಿರೋದ್ರಿಂದ ಫಸ್ಟು ಹಾಲು ತೊಗೊಂಡು ಬಂದಲ್ಲ, ಹಾಲು ಇಟ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇದು ಮೊಟ್ಟೆ ಎಗ್ ಟ್ರೇ ತರಿಸಿದ್ವಿ. ಅಂದರೆ ಏನು ಗೊತ್ತಾ, ಬೇರೆ ವೀಡಿಯೋಸಲ್ಲೆಲ್ಲ ನೋಡುವಾಗ ವಾವ್ ಈಸಿ ಅನಿಸುತ್ತಲ್ಲ, ಸಕ್ಕತ್ತಾಗಿದೆ ನೋಡೋದಕ್ಕೆ. ಬಟ್ ಹಾಕುವಾಗ ನಾನು 3 ಮೊಟ್ಟೆ ಹೊಡೆದಾಕಿದ್ದೀನಿ. ಪಟ್ 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 ಅಂತ ಹೋಗ್ಬಿಟ್ಟು ಬೀಳ್ತಾನೆ ಇತ್ತು. ಅದು 3 ಮೊಟ್ಟೆ ಹೊಡೆದಾಕಿದ್ದೀನಿ. ಅಂದರೆ ಕಾಸ್ಟ್ ಎಫೆಕ್ಟಿವ್, ಚೆನ್ನಾಗಿದೆ, ತೊಗೊಳ್ಬೋದು, ಏನು ತೊಂದರೆ ಇಲ್ಲ. ಬಟ್ ಏನು ಅಂತಂದರೆ ಹುಷಾರಾಗಿ ಇದೆಲ್ಲ ಒಂಥರ ಸೂಕ್ಷ್ಮತೆಯಿಂದ ನೋಡ್ಕೊಳ್ಬೇಕಾಗುತ್ತೆ. ಮಕ್ಕಳಿರೋ ಮನೆಗಳಲ್ಲಂತೂ ತುಂಬ ಹಿಂದೆ ಇಡಬೇಕು. ಅದೆಲ್ಲ ಆಬ್ವಿಯಸ್ಲಿ ಅದನ್ನೆಲ್ಲ ನಾವು ನೋಡ್ಕೊಳ್ಳಬೇಕು. ಸೊ ಈ ಮೊಟ್ಟೆಗೆ ಟ್ರೇಗೆ ಮೊಟ್ಟೆ ಎಲ್ಲ ಹಾಕಿ ಕವರಲ್ಲೇ ಇಟ್ಟಿದ್ದೆ. ಆ್ಯಂಡ್ ಪಾಪ ನನ್ನನ್ನು ಎಷ್ಟು ಅಬ್ಸರ್ವ್ ಮಾಡ್ತೀರಾ ನೀವಲ್ವಾ. ಒಬ್ಬರು ಮೆಸೇಜ್ ಮಾಡಿದ್ರಿ, ನಾನು ಲಾಗ್ನ ನೋಡಿದೆ, ನೀವು ಮೊಟ್ಟೆನ ಕವರಲ್ಲೇ ಇಟ್ಕೊಂಡಿದ್ದೀರಾ, ಇದನ್ನು ತರಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು. ಇದನ್ನು ಆಲ್ರೆಡಿ ಆರ್ಡರ್ ಮಾಡಿದ್ಮೇಲೆ ಪಾಪ ಅವರು ನನಗೆ ಮೆಸೇಜ್ ಮಾಡಿದ್ರು. ಅವಾಗ ಅಂದ್ಕೊಂಡೆ, ಅಂತಂದರೆ ನನ್ನ ಬಗ್ಗೆನೂ ನಾನು ಯೂಸ್ ಮಾಡುವಂತಹ ಅಂದರೆ ನನ್ನ ಒಂದು ಕಂಪ್ಲೀಟ್ ಒಂದು ಇದನ್ನು ನೋಡಿಕೊಂಡು ನನಗೆ ಹೆಲ್ಪ್ ಆಗೋದಕ್ಕೆ ಯಾರೋ ಒಬ್ಬರು ಅಲ್ಲಿ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಯಿತು. ಈ ರೀತಿ ಕಾಣಿಸ್ತಿದೆ ಎಕ್ಟ್ರೆ. ಅದಾದಮೇಲೆ ಡಿಸ್ಪೆನ್ಸರು ರಾತ್ರಿ ಪಾತ್ರೆ ತೊಳಿವಾಗಲೇ ಕಂಪ್ಲೀಟಾಗಿ ವಾಶ್ ಮಾಡಿಬಿಡ್ತೀನಿ. ಅಂತಂದರೆ ಬೆಳಗ್ಗೆನೇ ನಾನು ಈ ಒಂದು ಇದನ್ನು ಹಾಕ್ಕೊಳ್ಳೋದು, ಮಲ್ಟಿಪರ್ಪಸ್ ಒಂದು ಲಿಕ್ವಿಡ್ನ ಯೂಸ್ ಮಾಡ್ತೀವಿ ನಾವು. ಇದನ್ನು ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿ ಇದೆಯಲ್ಲ, ಔಟ್ಲೆಟ್ ಇದೆಯಲ್ಲ ಇದ್ರ ಹತ್ರ, ಯಶವಂತಪುರ ಹತ್ರ, ಅಲ್ಲಿ ತೊಗೊಂಡು ಬಂದುಬಿಡ್ತೀವಿ. ನಾನು ಬೇರೆ ಸೋಪೆಲ್ಲ ಯೂಸ್ ಮಾಡಲ್ಲ, ವಿಮ್ ಅಂತ ಏನು ಬರುತ್ತೆ ಅದೆಲ್ಲ ಯೂಸ್ ಮಾಡಲ್ಲ. ಇದು ಮಲ್ಟಿಪರ್ಪಸ್. ಇದನ್ನು ನಾನು ಬರೀ ಮಲ್ಟಿಪರ್ಪಸ್ ಅಂತ ಕೊಟ್ಟಿದ್ದಾರೆ, ನಾನು ಬರೀ ಇದನ್ನು ಯೂಸ್ ಮಾಡೋದು ಪಾತ್ರೆ ತೊಳೆಯೋದಕ್ಕೆ ಮಾತ್ರ, ಬೇರೆದಕ್ಕೆಲ್ಲ ಯೂಸ್ ಮಾಡಲ್ಲ. ಇದ್ರ ಲಿಂಕ್ ಏನಾದರೂ ನನಗೆ ಸಿಕ್ಕಿದ್ರೆ ನಿಮಗೆ ನಾನು ಕೊಡ್ತೀನಿ. ಈ ಡಿಸ್ಪೆನ್ಸರು ಸಖತ್ತಾಗಿದೆ, ಚೆನ್ನಾಗಿದೆ. ಆ್ಯಂಡ್ ಯಾವುದೇ ರೀತಿ ಜಾಸ್ತಿ ಇದನ್ನು ವೇಸ್ಟ್ ಆಗಲ್ಲ. ಈ ಒಂದು ಲಿಕ್ವಿಡ್ ಏನಿದೆ ಅದು ಜಾಸ್ತಿ ವೇಸ್ಟ್ ಆಗಲ್ಲ. ಆ್ಯಂಡ್ ಸೋಪ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಕೆಲವೊಂದು ಸಲ ಪಾತ್ರೆಯಲ್ಲೇ ಉಳ್ಕೊಂಡ್ಬಿಡುತ್ತೆ. ಇದೆಲ್ಲ ಲೆಮನ್ನಿಂದ ಬಳಸಿರೋದ್ರಿಂದ ಚೆನ್ನಾಗಿದೆ. ಹಾಲು ಕಾಯ್ತು, ಕಾಫಿಗೂ ರೆಡಿ ಮಾಡ್ಕೊಂಡು ಕಾಫಿ ಕುಡಿದೆ. ಅಷ್ಟರಲ್ಲಿ ಅದಿತಿ ಯಾಕೋ ಪಾಪ ನಿಮ್ಮ ಕನ್ಸಲ್ಲಿ ಏನೋ ಬಂದಿತ್ತು ಅನಿಸುತ್ತೆ, ಏನೋ ಕನಸು ಬಿತ್ತು ಅಂತ ಅಂದ್ಬಿಟ್ಟು ಎದ್ದು ಬಂದುಬಿಟ್ರು. ಆಮೇಲೆ ಅವ್ರನ್ನ ಸ್ವಲ್ಪ ಕಡಲ್ ಮಾಡಿ ಪ್ರೀತಿ ಮಾಡಿ, ಅವಿಷ್ಕ ಏನೋ ಇವತ್ತು ಫುಲ್ಲು ಡೀಪ್ ಸ್ಲೀಪ್ ಮಾಡ್ತಿದ್ರು. ಅದೇ ಅನ್ಕೊತಿದ್ದೆ, ಇವಾಗ ಬೇಗ ಎದ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಬೇಗ ಎದ್ದು ಎಲ್ಲ ಮಾಡುವಾಗ ಆರಾಮಾಗಿ ಮಲ್ಕೊಂಡಿರ್ತಾರೆ. ಇವಾಗ ಬಿಡು ಮಲ್ಕೊಳ್ತಾರೆ, ಆರಾಮಾಗಿ ಎಲ್ಲ ಕೆಲಸ ಮಾಡ್ಕೋಬೋದು ಅಂತ. ಏನಾರ ಸ್ವಲ್ಪ ಲೇಟ್ ಆದರೆ ಫುಲ್ ಅವತ್ತಿನ ದಿನ ಎಲ್ಲ ಕ್ರ್ಯಾಂಕಿ ಆಗಿರ್ತಾರೆ. ಸೊ ಅವ್ರನ್ನೂ ತಿರ್ಗಾ ಹೋಗ್ಬಿಟ್ಟು ಅದಿತಿನ ಮಲಗಿಸ್ದೆ. ಅವ್ರು ಆರಾಮಾಗಿ ಮಲ್ಕೊಂಡ್ರು. ಅಂತಂದರೆ ನನಗೆ ಒಂಥರ ಸ್ವಲ್ಪ ಹಿಂಸೆ. ಅದೇನು ಅಂತಂದರೆ ಎದ್ದ ಮೇಲೆ ಸ್ನಾನ ಎಲ್ಲ ಆದಮೇಲೆ ಹಾಸಿಗೆ ಮೇಲೆ ಕೂತ್ಕೊಳ್ಳೋದು ಅಥವಾ ಹಾಸಿಗೆ ಮೇಲೆ ಇದು ಮಾಡೋದು ಅಂತ ಅಂದ್ಬಿಟ್ಟು.
ಸಂಹಾವ್ ಏನು ಮಾಡೋಕ್ಕಾಗಲ್ಲ. ಮಕ್ಕಳಾದಮೇಲೆ ನಾವೇ ಕೆಲವೊಂದೇನು ತುಂಬ ವಿಷಯಗಳಲ್ಲಿ ಅಡ್ಜಸ್ಟ್ ಆಗಬೇಕು. ಸೊ ಹೊಸ್ಲಿಗೆಲ್ಲ ಅರಿಶಿನ ಎಲ್ಲ ಬೆಳೆದು ಅಂತಂದರೆ ಮಾಮೂಲಿ ಎಲ್ಲ ಇದು ಮಾಡಿ ಪೂಜೆ ಎಲ್ಲ ಆಯಿತು. ಮನೆ ತುಂಬ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ ಪೂಜೆ ಮಾಡಿದ ತಕ್ಷಣ ಅಲ್ವಾ. ಸೊ ಮನೆ ಹೊಸದಾಗಿ ನಾವು ಬಂದಿರೋದ್ರಿಂದ ಒಂಥರ ತುಂಬ ಪಾಸಿಟಿವ್ ವೈಬ್ಸ್ ಇದೆ, ಚೆನ್ನಾಗಿದೆ. ಬೆಳಗ್ಗೆನೇ ಪೂಜೆ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಲೇಟಾಗಿ ಎದ್ದು ಲೇಟಾಗಿ ಪೂಜೆ ಮಾಡಿದ್ರೆ ಏನೋ ಒಂಥರ ಮನೇಲಿ ಹಿಂಸೆ ಆಗುತ್ತೆ. ಅಂದರೆ ಇಷ್ಟು ವರ್ಷ ನಾವು ಪೂಜೆನೇ ಮಾಡ್ಕೊಂಡು ಬಂದಿಲ್ಲ. ಸೊ ಇನ್ಮೇಲಿಂದನಾದರೂ ಕ್ಲೀನಾಗಿ ಎಲ್ಲನೂ ಫಾಲೋ ಮಾಡೋಣ ಅಂತ ಅಂದ್ಬಿಟ್ಟು ಈ ಒಂದು ಸಿಸ್ಟಮ್ನ ನಾನು ಫಾಲೋ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ಅದಿತಿಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ಪ್ರತಿದಿನ ಕೇಳ್ತಾರೆ, ಅಮ್ಮಮ್ಮ ಇವತ್ತು ಚಿತ್ರಾನ್ನ ಮಾಡ್ತೀರಾ, ಅಮ್ಮಮ್ಮ ಇವತ್ತು ಚಿತ್ರಾನ್ನ ಮಾಡ್ತೀರಾ ಅಂತ. ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಚಳಿ ಎಲ್ಲ ಶುರು ಆಗಿದೆ ಅಲ್ವಾ, ಸ್ವಲ್ಪ ಕತ್ಲೆನೂ ಜಾಸ್ತಿನೇ ಇರುತ್ತೆ. ಆ್ಯಂಡ್ ಸ್ವಲ್ಪ ಯಾವಾಗಲೂ ಲೈಟ್ ಹಾಕ್ಕೊಂಡೇ ಇರಬೇಕು. ಗ್ರೌಂಡ್ ಫ್ಲೋರ್ ಅಂತಂದರೆ ಆಬ್ವಿಯಸ್ಲಿ ಮನೆ ಸ್ವಲ್ಪ ಕತ್ಲೆ ಬರುತ್ತೆ. ಅದೇ ಫಸ್ಟ್ ಫ್ಲೋರ್ ಆಗಿದ್ದರೆ ಸೆಕೆಂಡ್ ಫ್ಲೋರ್ ಆದರೆ ಅಷ್ಟು ಕತ್ಲೆ ಆಗೋಲ್ಲ. ಸ್ವಲ್ಪ ಲೈಟ್ ಹಾಕ್ಕೊಂಡೇ ಇರಬೇಕು. ನಾನು ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಅಂತಂದರೆ, ಅಡುಗೆ ಮನೇಲಿದ್ದರೆ ಹಾಲ್ದು ಮಾತ್ರ ಲೈಟ್ ಹಾಕಿರ್ತೀನಿ, ಅವಾಗ ಎರಡಕ್ಕೂ ಬ್ಯಾಲೆನ್ಸ್ ಆಗುತ್ತೆ. ಆ್ಯಂಡ್ ಅಡುಗೆ ಮಾಡಬೇಕಂದ್ರೆ ಚಿಮ್ನಿ ಲೈಟ್ ಇದೆಯಲ್ಲ, ಸೊ ಚಿಮ್ನಿದು ಹಾಕ್ಕೊಳ್ತೀನಿ. ಸೊ ಚಿತ್ರಾನ್ನನೂ ರೆಡಿ ಆಯಿತು. ಕೊತ್ತಂಬರಿ ಸೊಪ್ಪನ್ನ ಮಕ್ಕಳಿಗೆ ಜಾಸ್ತಿ ಬಳಸೋದ್ರಿಂದ, ಜಾಸ್ತಿ ಅಂತಂದರೆ ತೀರಾ ಅಲ್ಲ, ಮಾಮೂಲಿ ಐರನ್ ಕಂಟೆಂಟ್ ಚೆನ್ನಾಗಿರುತ್ತೆ ಕೊತ್ತಂಬರಿನ ಬಳಸೋದ್ರಿಂದ. ನಾನು ಎಲ್ಲದಕ್ಕೂ ಸ್ವಲ್ಪ ಹೆಚ್ಚಿಗೆನೇ ಹಾಕ್ತೀನಿ, ಒಳ್ಳೆಯದು. ಒಬ್ಬರೇ ಕೆಲಸ ಮಾಡುವಾಗ ಮನಸ್ಸಿಗೆ ಏನೇನೋ ಯೋಚನೆ ಬರುತ್ತೆ ಅಲ್ವಾ. ನಾನು ಏನು ಯೋಚನೆ ಮಾಡ್ತಾಯಿದ್ದೆ ಗೊತ್ತಾ, ಹೆಣ್ಮಕ್ಳಾಗೇ ಹುಟ್ಟಬಾರ್ದಪ್ಪ ಎಲ್ಲದರಲ್ಲೂ ಅಂತಂದರೆ. ಆಬ್ವಿಯಸ್ಲಿ ಇವಾಗ ಒಂದು ಹೆಣ್ಮಗು ಏನಾದರೂ ಲೇಟಾಗಿ ಮೆಚ್ಯೂರ್ಡ್ ಆದರೆ, ಋತುಮತಿ ಅಂತ ಏನು ಹೇಳ್ತೀವಿ ಅದಾದರೆ, ಆಬ್ವಿಯಸ್ಲಿ ಇನ್ನೂ ಆಗಿಲ್ಲ. ಮದುವೆ ಏನಾದರೂ ಲೇಟಾಗಿ ಏನಾದರೂ ಪಾಪ ಆದರೆ ಅವ್ರನ್ನೇ ಬ್ಲೇಮ್ ಮಾಡ್ತಾರೆ. ಅಗೇನ್ ನೆಕ್ಸ್ಟು ಸೊಸೆಯಾಗಿ ಬಂದಮೇಲೆ ಅದಕ್ಕೂ ಬ್ಲೇಮಿಂಗ್ ಗೇಮು. ನೆಕ್ಸ್ಟು ಹೋಗ್ತಾ ಮಕ್ಕಳ ವಿಚಾರದಲ್ಲಿ ಮಕ್ಕಳೇನಾದರೂ ಲೇಟ್ ಆದರೆ, ಆಮೇಲೆ ಮಕ್ಕಳಾದಮೇಲೆ ಮಕ್ಕಳು ನೀನು ಸರಿಯಾಗಿ ನೋಡ್ಕೋತಿಲ್ಲ, ಮನೇನ ಮೇಂಟೈನ್ ಮಾಡ್ತಿಲ್ಲ, ಕೆಲ್ಸಕ್ಕೆ ಹೋಗಲ್ಲ, ಕೆಲ್ಸಕ್ಕೆ ಹೋಗಿ ಬಂದರೆ ಕೆಲಸ ಮಾತ್ರ ನಿಂಗೆ ಇಂಪಾರ್ಟೆಂಟ್ ಆಯಿತು, ಮನೆ ಇಂಪಾರ್ಟೆಂಟ್ ಆಗಲಿಲ್ಲ, ಮಕ್ಕಳು ಇಂಪಾರ್ಟೆಂಟ್ ಆಗಲಿಲ್ಲ. ಒಂಥರ ಹೆಣ್ಮಕ್ಳ ಜೀವನ ಕಂಪ್ಲೀಟ್ ಇದಾಗ್ಬಿಡುತ್ತೆ ಅಲ್ವಾ. ಆ್ಯಂಡ್ ನಮಗೇನೆ ಹೆಣ್ಮಕ್ಳು ಆಗಿಬಿಟ್ರೆ ಅಂದರೆ ಇವಾಗ ಅವಿಷ್ಕ ಅದಿತಿ ಇಬ್ಬರು ಅಲ್ವಾ. ಸೊ ಅದೇ ಅನ್ಕೊತಿರ್ತೀನಿ, ಪಾಪ ಅವ್ರ ಲೈಫ್ನ ಯಾವುದೇ ರೀತಿ ಅಂದರೆ ಅದು ಎಲ್ಲರಿಗೂ ಅದು ಇದ್ದೇ ಇರುತ್ತೆ ಅಲ್ವ. ನಾನೇನೇನು ಫೇಸ್ ಮಾಡಿದ್ದೀನಿ ಅದನ್ನು ಅವ್ರು ಫೇಸ್ ಮಾಡಬಾರ್ದು ಅನ್ನೋ ಯೋಚನೆಗಳು, ಒಂಥರ ಭಯನೇ ಆಗುತ್ತೆ. ಈಗಿನ ಒಂದು ಸಿಚುಯೇಷನ್ಸ್ನ ನೋಡಿದ್ರೆ ಹೆಣ್ಮಕ್ಳು ಸೇಫ್ಟಿ ಇಲ್ಲದೆ ಇರೋದು, ಅದು ಒಂದೊಂಥರ ಭಯ ಆಗುತ್ತೆ. ಯಾಕಪ್ಪ ಅಂದರೆ ಕೆಲವೊಂದು ಸಲ ಅಂದರೆ ಅದು ನಮ್ಮಮ್ಮಂದಿರೆಲ್ಲ ಹೇಳೋರು, ಮಕ್ಳು ಇಲ್ಲದೆ ಇರೋರೇ ನಿಶ್ಚಿಂತರು, ಅವರೇ ನೆಮ್ಮದಿಯಾಗಿರ್ತಾರೆ ಅಂತ. ಬಟ್ ಮಕ್ಕಳು ಬೇಕೇ ಬೇಕು, ಅದೊಂಥರ ಅದೇ ಅಲ್ವಾ ಕಂಪ್ಲೀಟ್ ಒಂಥರ ಫ್ಯಾಮಿಲಿ ಫುಲ್ ಆಗುತ್ತೆ. ಏನೋ ಒಂಥರ ಖುಷಿ. ಎಷ್ಟೇ ದಣವಾಗಿ ಬಂದರೂ ಮನೆಗೆ ಮಕ್ಕಳಿದ್ದಾಗ ಅವ್ರ ಖುಷಿ, ಅವ್ರ ಆಟ ನೋಡಿದ್ರೆ ಒಂಥರ ನೆಮ್ಮದಿ ಸುಖ ಅಂತ. ಬಟ್ ಸ್ಟಿಲ್ ಇದೆಲ್ಲ ನೋಡಿದಾಗ ಯಾವುದು ಬೇಡ. ಕೆಲವೊಂದ್ಸಲ ಅನಿಸುತ್ತೆ, ಯಾಕಪ್ಪ ಇದು ಯಾವತ್ತೋ ಒಂದು ದಿನ, ಆಬ್ವಿಯಸ್ಲಿ ಪ್ರತಿಯೊಬ್ರಿಗೂ ಒಂದು ಎಂಡ್ ಇದ್ದೇ ಇರುತ್ತೆ, ಯಾಕೆ ಅಂತ. ಚೋಟು ಅಂದ್ರ ನಾನು ನೋಡು, ಎಮೋಟು ಹಾಂ ಹುಷಾರು. ಪ್ಲೀಸ್ ಅದಿತಿ, ನನ್ನನ್ನಂತೂ ಎದ್ಬಾ ಅಂತ ಅನ್ಬೇಡ, ನಾನು ಕಾಫಿ ಕುಡಿಬೇಕು. ನಿನ್ನ ಕೈ ಮುಗಿತೀನಿ, ಆಗಲ್ಲ ಅದಿತಿ ಪ್ಲೀಸ್. ಚಿಕ್ಕದೇ ಹಾಂ ಅಂತದ್ದು ನೋಡಲ್ಲಿಂದ, ಚಿಕ್ಕದೇ ಹಾಂ ಚಿಕ್ಕದೇ ಕ್ಯಾ ಅವ್ರು ಯಾವ್ದೋ ಜನ್ಮದಲ್ಲಿ ಹಿಂದಿಯೊಳಗಿರೋ ಜೊತೆ ಕಡೆ ಕ್ಯಾ ಚಿಕ್ಕದೇ ಬಾಯ್ಲಿ ಬಾ ಮಮ್ಮು ತಿನ್ನೋಣ. ಕಾರ್ ತಿರ್ಗಿಸ್ಕೊಳಕ್ ಆಗ್ತಾಯಿಲ್ಲ ಅವಿಷ್ಕ, ಬಾ ಮಮ್ಮು ತಿನ್ನೋಣ ಬಾ. ಕಾರ್ ತಿರ್ಗಿಸ್ ಬಾ ಅಂತ ನೋಡಿ ನೀನೇ ನೀನ್ ಬಾ, ನೀನ್ ಬಾ. ಅದೆಲ್ಲೋಯ್ತು ಅವಿಷ್ಕ ಇಲ್ಲ. ಹಾಯ್ ಬಾಯ್ ಮಾಡ್ಬಿಡವ, ಬಾಯ್. ಬಾಯ್, ಸಿ ಯು. ಬಾಯ್ ಅವಿಷ್ಕ, ಬಾಯ್. ಏನ
ಅವರಿಬ್ಬರು ಎದ್ಮೇಲೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಿದ್ರು. ಅದಾದಮೇಲೆ ಇಬ್ರಿಗೂ ಸ್ನಾನ ಎಲ್ಲ ಮಾಡಿಸಿ ಆದಿತಿಗೆ ಹಾಲಿಗೆ ಚಾಕೋಸ್ನ ಕೊಟ್ಟಿದ್ದೀನಿ. ಎದ್ದೋಳೋದು ಬೇಗ ಆದರೆ ಮಾತ್ರ ಹಾಲು ಕೊಡೋದು ಆ್ಯಂಡ್ ಚಾಕೋಸ್ನ ಕೊಡ್ತಿದ್ದೀನಿ. ಇವಾಗ ಸ್ವಲ್ಪ ದಿನ ಕೊಟ್ಟಿದ್ದೆ, ಆಮೇಲೆ ಯಾಕೋ ತುಂಬ ಅಡಿಕ್ಷನ್ ಆಗ್ತಿದ್ದಾರೆ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ದೆ. ಇವಾಗ ತಿರ್ಗಾ ಆರ್ಡರ್ ಹಾಕುವಾಗ ನಂಗೆ ಚಾಕೋಸ್ ಬೇಕು ಪ್ಲೀಸ್ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರ ಅಂತ ಅಂದ್ಬಿಟ್ಟು ತರಿಸ್ದೆ. ಎವ್ರಿ ಡೇ ಕೊಡೋಲ್ಲ, ವಾರದಲ್ಲಿ ಒಂದು 2 ಸಲನೋ 3 ಸಲನೋ ಕೊಡೋಣ ಅಂತ ಅಂದ್ಬಿಟ್ಟು ತರಿಸ್ಕೊಂಡೆ. ಆ್ಯಂಡ್ ಮನೇಲೇ ಮಾಡ್ಬೋದು ಇದನ್ನು, ಸೊ ಮನೇಲೂ ಮಾಡ್ತೀನಿ. ಅದ್ರ ರೆಸಿಪಿ ನಾನು ಮಾಡಿದ್ಮೇಲೆ ನಿಮಗೆ ಶೇರ್ ಮಾಡ್ತೀನಿ. ಸೊ ಇದಾದಮೇಲೆ ಒಂದು ಸ್ವಲ್ಪ ಹೊತ್ತು ಒನ್ ಅವರ್ ಗ್ಯಾಪ್ ಅಲ್ಲ, ಒಂದು 45 ಮಿನಿಟ್ಸ್ ಗ್ಯಾಪ್ ಇತ್ತು. ಅದಾದಮೇಲೆ 3 ಜನನೂ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಚಿತ್ರಾನ್ನ ಆದಿತ್ಯಗೆ ಫೇವ್ರೆಟ್. ಅವರು ಏನೇ ಕೊಟ್ಟರು, ಬಿರಿಯಾನಿ ಮಾಡಿದ್ರು ಅವ್ರಿಗೆ ಚಿತ್ರಾನ್ನ ಬೇಕು ಅಂತ ಕೇಳ್ತಾರೆ. ಮಕ್ಕಳಿಗೆ ನಿಂಬೆಹಣ್ಣು ಕೊಡಬೇಕು, ನಿಂಬೆಹಣ್ಣು ಜ್ಯೂಸು ಕೊಡ್ಬೋದು, ಬಟ್ ನಾನು ಜ್ಯೂಸ್ನ ಅಷ್ಟು ಪ್ರಿಫರ್ ಮಾಡಲ್ಲ. ನಾನೇನಾದರೂ ನನಗೆ ಎವ್ರಿ ಮಂತ್ ನನ್ನ ಒಂದು ಡೇಸಲ್ಲಿ, ಆ ಡೇಸಲ್ಲಿ ಏನಿರುತ್ತೆ ಆವಾಗ ನಿಂಬೆಹಣ್ಣು ಜ್ಯೂಸ್ ಕುಡಿತೀನಿ. ಆವಾಗ ಅವ್ರು ಕೇಳಿದಾಗ ಅದು ಸ್ವಲ್ಪ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತೀನಿ, ಯಾಕಂತಂದರೆ ಅದ್ರಲ್ಲಿ ಸಕ್ಕರೆ ಹಾಕಿರ್ತೀವಿ ಅಂತ. ಬಟ್ ಚಿತ್ರಾನ್ನ ಅವ್ರಿಗೆ ಇಷ್ಟ ಅಲ್ವಾ, ಸೊ ಚಿತ್ರಾನ್ನ ನಾನು ಯಾವಾಗಲೂ ಮಾಡ್ಕೊಡ್ತಾನೆ ಇರ್ತೀನಿ ಅವ್ರು ಕೇಳಿದಾಗೆಲ್ಲ. ನಿಂಬೆ ಹಣ್ಣು ಕೊಡೋದ್ರಿಂದ ಮಕ್ಳಿಗೆ ಏನು ಅಂತಂದರೆ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ ಆ್ಯಂಡ್ ಅವಾಗವಾಗ ಫ್ರೀಕ್ವೆಂಟಾಗಿ ಕೋಲ್ಡ್ ಆಗೋದು, ಹುಷಾರು ತಪ್ಪೋದೆಲ್ಲ ಕಡಿಮೆ ಆಗುತ್ತೆ. ನನ್ನ ಫೇವ್ರೆಟ್ ಚಿತ್ರಾನ್ನ ಮಾಡ್ತೀವಿ ನಾನು. ಮುಂದೆ ಬಾ. ಓದಿಬಾರ್ದು. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ರೆಡಿಯಾಗಿ ಒಂದು ಬ್ರ್ಯಾಂಡ್ದು ಶೂಟ್ ಇತ್ತು, ಅದಕ್ಕೂ ರೆಡಿಯಾಗಿ ಆ ಬ್ರ್ಯಾಂಡ್ ಶೂಟ್ ವಿಡಿಯೋ ಮಾಡಿದೆ. ಕೆಲವು ಬ್ರ್ಯಾಂಡ್ಗಳಂತೂ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಲ್ಲ. ಅವ್ರು ಕೊಟ್ಟಿರೋ ಸ್ಕ್ರಿಪ್ಟು, ಅವ್ರು ಕೊಟ್ಟಿರೋ ಒಂದು ಗೈಡ್ಲೈನ್ಸಲ್ಲೇ ವರ್ಕ್ ಮಾಡಿದ್ರು ರೀಶೂಟ್ ಮಾಡಿ ಅಂತ ಕೇಳ್ತಾನೆ ಇರ್ತಾರೆ. ಬಟ್ ಕೆಲವು ಬ್ರ್ಯಾಂಡ್ಗಳಂತೂ ಎಷ್ಟು ಸ್ಮೂತಾಗಿ ವರ್ಕ್ ಆಗುತ್ತೆ ಅಂತಂದರೆ ಅಷ್ಟು ಸ್ಮೂತಾಗಿ ವರ್ಕ್ ಆಗುತ್ತೆ. ಇದು ಒಂದು ಮಮಾ ಅರ್ತ್ ಬ್ರ್ಯಾಂಡ್ದು ಲಿಪ್ಸ್ಟಿಕ್ ಕಳಿಸ್ಕೊಟ್ಟಿದ್ರು, ಅದನ್ನು ವೀಡಿಯೋ ಮಾಡಬೇಕಿತ್ತು. ಸೊ ವೀಡಿಯೋ ಮಾಡಿ ರೀಲ್ ಸಂಜೆಗೆ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದರು. ತುಂಬ ದಿನದಿಂದ ಇದನ್ನು ಮಾಡಬೇಕು ಅಂತ ಅಂದ್ಕೊಳ್ತಿದ್ವಿ, ಇನ್ನೂ ಮನೆ ಸೆಟ್ ಆಗಿಲ್ಲ. ಅಲ್ಲಿ ವೀಡಿಯೋ ಈ ಥರ ಎಲ್ಲ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲೇ ಹೆಂಗೂ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ರೆಡಿಯಾಗಿ ಈ ಒಂದು ವೀಡಿಯೋನ ಮಾಡಿಕೊಂಡೆ. ವಾಷಿಂಗ್ ಮಷೀನ್ನ ಬುಕ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿ ವಾಷಿಂಗ್ ಮಷೀನು ಬುಕ್ ಮಾಡಿಬಿಟ್ಟು ಬಂದ್ವಿ. ಕಮಿಂಗ್ ವ್ಲಾಗ್ಸಲ್ಲಿ ಯಾವುದಕ್ಕೆ ಎಷ್ಟಾಯಿತು ಅಂತಂದರೆ ಫ್ರಿಜ್ಜು, ವಾಷಿಂಗ್ ಮಷೀನು, ಸೋಫಾ ಇರ್ಬೋದು ಆ್ಯಂಡ್ ಟಿ ವಿ, ದೇವ್ರ ಫೋಟೋ ಅದೆಲ್ಲನೂ ಕೇಳ್ತಿದ್ದೀರಾ. ಅದ್ರ ಬಗ್ಗೆ ಎಲ್ಲನೂ ಯಾವ್ದು ಎಷ್ಟೆಷ್ಟಾಯಿತು, ಹೇಗೆಲ್ಲ ಪ್ಲ್ಯಾನ್ ಮಾಡಿದ್ವಿ ಆ್ಯಂಡ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಇವಾಗ ಸದ್ಯಕ್ಕೆ ಮನೆಗೆ ಆ್ಯಂಡ್ ರೆಂಟ್ ಎಷ್ಟು ಎಲ್ಲನೂ ನಾನು ಡೀಟೇಲ್ಸ್ ಹೇಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಕಾಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡೋದನ್ನು ಮರಿಬೇಡಿ. ಸ್ಟಾರ್ಟೆಡ್ ಟು ಅಪ್ಲೋಡ್ ಎವ್ರಿ ಡೇ ಒನ್ ನ್ಯೂ ಆ್ಯಕ್ಟಿವಿಟೀಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಚೆಕ್ ಮಾಡಿ, ಆ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಆ್ಯಂಡ್ ಲಿಪ್ಸ್ಟಿಕ್ ಲಿಂಕ್ ಏನಾದರೂ ಬೇಕು ಅಂತಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ರೀಲ್ದು ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದಕ್ಕೆ ಹೋಗಿ ಚೆಕ್ ಮಾಡಿ. ಆ ರೀಲಲ್ಲಿ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಿಮಗೆ ಡೈರೆಕ್ಟ್ ಲಿಂಕ್ ಸಿಗುತ್ತೆ. ಸಿಗಲ್ವಾ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್, ಲವ್ ಯು ಆಲ್.